ಹೈಕಮಾಂಡ್ ಮಟ್ಟದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಭಾರಿ ಹಿನ್ನಡೆ ಆಗಿದೆ. ಒಬಿಸಿ ಘಟಕದ ರಾಜ್ಯಾಧ್ಯಕ್ಷನನ್ನ ನೇಮಿಸಿದ್ದ ಡಿಕೆ ಶಿವಕುಮಾರ್ಗೆ ಬಹಳ ದೊಡ್ಡ ಶಾಕ್ ಇದೆ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಅನುಮೋದನೆ ಇಲ್ಲದೆ ಡಿಕೆ ಶಿವಕುಮಾರ್ ನೇಮಕಾತಿ ಮಾಡಿದ್ದು, ಇದರ ಬಗ್ಗೆ ಸಾಕಷ್ಟು ಅಪಸ್ವರ ಕೂಡ ಕೇಳಿಬಂದಿದೆ. ಡಿಕೆ ಶಿವಕುಮಾರ್ ಮಾಡಿದ್ದಂತ ನೇಮಕಾತಿ ಆದೇಶವನ್ನ ಹೈಕಮಾಂಡ್ ಈಗ ತಡೆ ಹಿಡಿದಿದೆ. ಈ ಮೂಲಕ ಹೈಕಮಾಂಡ್ ಮಟ್ಟದಲ್ಲಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ಗೆ ಭಾರಿ ಹಿನ್ನಡೆಯಾದಂತಾಗಿದೆ. ಬೆಂಬಲಿಗ ಡಿಟಿ ಶ್ರೀನಿವಾಸ್ ಅವರನ್ನ ಡಿಕೆ ಶಿವಕುಮಾರ್ ನೇಮಿಸಿದ್ರು. ಒಬಿಸಿ ಘಟಕದ ರಾಜ್ಯಾಧ್ಯಕ್ಷರ ಗಮನಕ್ಕೆ ತರದೆ ಈ ನೇಮಕಾತಿ ನಡೆದಿದೆ. ಎಐಸಿಸಿ ಒಬಿಸಿ ಘಟಕ ಅಧ್ಯಕ್ಷ ಅಜಯ್ ಸಿಂಗ್ ಯಾದವ್ ಪಕ್ಷಕ್ಕೆ ಹೊಸದಾಗಿ ಸೇರಿದವರಿಗೆ ಅಧಿಕಾರ ನೀಡಿದ್ದಕ್ಕೆ ಕಿಡಿಕಾರಿದೆ. ಡಿಟಿ ಶ್ರೀನಿವಾಸ್ ನೇಮಕಕ್ಕೆ ಈಗ ಹೈಕಮಾಂಡ್ ಬ್ರೇಕ್ ಹಾಕಿದೆ. ನಿನ್ನೆ ಕೂಡ ಹಿಂದುಳಿದ ವರ್ಗಗಳ ಕೆಲ ಹಾಲಿ ಮತ್ತು ಮಾಜಿ ಶಾಸಕರು ಈ ಬಗ್ಗೆ ದೂರನ್ನ ಕೊಟ್ಟಿದ್ರು. ಸುರ್ಜೇವಾಲಾಗೂ ಕೂಡ ಈ ಬಗ್ಗೆ ದೂರನ್ನ ಕೊಟ್ಟಿದ್ರು. ಇದೆಲ್ಲದರ ಪರಿಣಾಮ ಈಗ ಬ್ರೇಕ್ ಬಿದ್ದಿದೆ. ಡಿಟಿ ಶ್ರೀನಿವಾಸ್ ನೇಮಕಕ್ಕೆ ಹೈಕಮಾಂಡ್ ಬ್ರೇಕ್ ಹಾಕಿದೆ. ವಲಸೆ ಬಂದವರಿಗೆ ಮಣೆ ಹಾಕಲಾಗಿದೆ ಅಂತ ಹಿರಿಯ ಶಾಸಕರು ಅಸಮಾಧಾನವನ್ನ ಹೊರಹಾಕಿದ್ರು. ಸುರ್ಜೇವಾಲಾಗೆ ದೂರು ಕೊಟ್ಟಿದ್ರು ಒಬಿಸಿ ಶಾಸಕರು. ಡಿಟಿ ಶ್ರೀನಿವಾಸ್ ಆಯ್ಕೆಗೆ ಕಾಂಗ್ರೆಸ್ ಹೈಕಮಾಂಡ್ ಈಗ ತಡೆ ಒಡ್ಡಿದೆ. ಶಾಸಕಾಂಗ ಸಭೆಯಲ್ಲೂ ಡಿಟಿ ಶ್ರೀನಿವಾಸ್ ನೇಮಕಕ್ಕೆ ವಿರೋಧ ವ್ಯಕ್ತವಾಗಿತ್ತು. ಎಂಎಲ್ಸಿಗಳು ವಿರೋಧ ವ್ಯಕ್ತಪಡಿಸಿದ್ರು. ಸುರ್ಜೇವಾಲಾ ಸಿಎಂ ಡಿಸಿಎಂ ಎದುರೇ ಎಂಎಲ್ಸಿಗಳು ವಿರೋಧ ವ್ಯಕ್ತಪಡಿಸಿದ್ದು, ಇದೀಗ ಹೈಕಮಾಂಡ್ ಡಿಟಿ ಶ್ರೀನಿವಾಸ್ ನೇಮಕಕ್ಕೆ ಬ್ರೇಕ್ ಹಾಕಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.